ಹರೇ ಶ್ರೀನಿವಾಸ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಜಗನ್ನಾಥದಾಸರ ಆರಾಧನೆ ಮತ್ತು ಗಣೇಶ ಚತುರ್ಥಿ ಈ ಒಂದು ಸುಸಂದರ್ಭದೊಳಗೆ ನಾವು ಜಗನ್ನಾಥದಾಸರು ರಚಿಸಿರುವಂಥ ಹರಿಕಥಾಮೃತ ಸಾರದ ಗ್ರಂಥದಲ್ಲಿ ಬಂದಿರುವಂಥ ವಿಘ್ನೇಶ್ವರ ಸಂಧ್ಯೆಯ ಒಂದು ನುಡಿಗಳ ಅರ್ಥ ಚಿಂತನೆಯ ಮಾಲಿಕೆಯೊಳಗೆ ಈ ದಿವಸ ಕೊನೆ ದಿವಸ ಮಂಗಳ ದಿವಸ ಅಂದ್ರೆ ಇವತ್ತು ಎಂಥ ಒಂದು ಪರ್ವಕಾಲ ಅಂತಂದ್ರೆ ಇವತ್ತೇ ಜಗನ್ನಾಥದಾಸರ ಆರಾಧನೆ. ಇವತ್ತು ನಮಗಿದು ವಿಘ್ನೇಶ್ವರ ಸಂಧ್ಯೆಯ ಒಂದು ಮಂಗಳವನ್ನು ಮಾಡುವಂಥ ಒಂದು ಒಳ್ಳೆ ಸಂದರ್ಭ, ಒಂದು ಒಳ್ಳೆ ಕಾಲ ಕೂಡಿ ಬಂದದಂತ ನಾವಿಲ್ಲಿ ತಿಳ್ಕೋಬಹುದು. ಇದನ್ನೆಲ್ಲವೂ ಕೂಡ ನಮಗೆ ಜಗನ್ನಾಥದಾಸರು ಅವರ ಅಂತರ್ಗತ ವಿಘ್ನೇಶ್ವರ, ಅವರ ಅಂತರ್ಗತ ವಿಶ್ವಂಬರ ನಾಮಕ ಭಗವಂತ ಈ ಒಂದು ನಮಗೆಲ್ಲ ಒಂದು ಅನುಗ್ರಹವನ್ನು ಮಾಡಿಕೊಟ್ಟಾನ. ಅದಕ್ಕೆ ಈ ದಿವಸ ಏನದ, ಈ ಒಂದು ವಿಘ್ನೇಶ್ವರ ಸಂಧ್ಯೆಯ ಕೊನೆಯ 2 ನುಡಿಗಳಲ್ಲಿ ಜಗನ್ನಾಥದಾಸರು ನಮಗೆ ಗಣಪತಿಯ ಬಗ್ಗೆ ಏನನ್ನ ತಿಳಿಸ್ಕೊಡ್ತಾರಂತ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತ. 20ನೇ ನುಡಿಯೊಳಗೆ ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ಕಳೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಈ ಒಂದು ನುಡಿ ಒಳಗೆ ಹೇಳ್ತಾರ ಕಡು ಕರುಣಿ ನೀನೆಂದೆರದು ಅಂತ ಹೇಳ್ತಾರ. ಹಿಂದಿನ ಸಾಕಷ್ಟು ನುಡಿಗಳೊಳಗೆ ಹೇಳಿದ್ರು ವಿಘ್ನೇಶ್ವರ ಕರುಣಾಮಯಿ, ಕರುಣಾ ಸಮುದ್ರ, ಅವಂಗ ಸಾಕಷ್ಟು ಈ ರೀತಿಯಿಂದ ವರ್ಣನೆಯನ್ನು ಮಾಡ್ಯಾರ. ಇಲ್ಲೂ ಕೂಡ ಅದನ್ನೇ ಹೇಳ್ತಾರ, ನೀ ಕರುಣಾಮಯಿ ಅಂತ ಇಕ್ಕೊಂಡು ನಿನ್ನ ಪಾದಗಳಿಗೆ ನಾನು ನಮಿಸಿ ನೀನು ಬೇಡ್ಕೋತೀನಿ ಅಂತ ಹೇಳ್ತಾರ ಅವರು. ಪರಮ ಕರುಣಾ ಸಿಂಧು ಎಂದೆಂದು, ಕರುಣಾ ಸಿಂಧು ಅಂದ್ರೆ ಕರುಣಾ ಸಮುದ್ರನೇ ಅಂತ ಇಕ್ಕೊಂಡು ನಿನ್ನ ನಡಿಗೆ ಅಂದ್ರೆ ನಿನ್ನ ಪಾದಗಳಿಗೆ ನಾನು ನಮಸ್ತಾ ನಿನಗೆ ನಾ ಬೇಡ್ಕೋತೀನಿ, ಏನನ್ನ ನನಗೆ ಅನುಗ್ರಹ ಮಾಡು ನೀ ಅಂತಂದ್ರೆ ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ಕಳೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಅಂತ ಹೇಳ್ತಾರ. ಅಂದ್ರೆ ಭಗವನ್ನಾಮ ಸಂಕೀರ್ತನೆ, ಕೀರ್ತನೆ ಅಂದ್ರೆ ಇದು ನವವಿಧವಾದ ಭಕ್ತಿ ಒಳಗ 2ನೇ ಇದ್ರು, ಶ್ರವಣ, ಮನನ, ನಿಧಿ, ಕೀರ್ತನ, ಪಾದ ಸೇವನ, ಆತ್ಮನಿವೇದನ, ಅರ್ಚನ, ಹಿಂಗೆ ನವವಿಧವಾದ ಭಕ್ತಿಗಳು ಬರ್ತಾವ. ಅದರೊಳಗೆ ಏನದ ಕೀರ್ತನೆ ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನು ನಾವು ಮಾಡೋದೇನದ ಅದು ನವವಿಧವಾದ ಭಕ್ತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಒಂದು ಭಕ್ತಿ ಅಂತ ಹೇಳ್ತಾರ. ಯಾಕಂದ್ರೆ ಈಗ ನಮಗೆ ಭಗವಂತನ ಕಲಿಯುಗದೊಳಗೆ ಏನದ ಭಗವಂತನ ನಾಮಸ್ಮರಣೆಗೆ ಬಹಳ ಮಹತ್ವ ಅದ. ಯಾಕಂದ್ರೆ ಕಲಿಗಾಲದೊಳಗೆ ನಮ್ಗೇನದ ಬಹಳ ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡಲಿಕ್ಕೆ ನಮ್ಗೆ ಅಸಾಧ್ಯ ಆಗ್ತದೆ. ಈಗ ತ್ರೇತಾಯುಗದೊಳಗೆ, ಆಮೇಲೆ ಕೃತಯುಗದೊಳಗೆ, ದ್ವಾಪರ ಯುಗದೊಳಗೆ ಅವಾಗೆಲ್ಲ ತಪಸ್ಸು ಮಾಡ್ತಿದ್ರು, ಯಜ್ಞ ಯಾಗಗಳನ್ನು ಮಾಡ್ತಿದ್ರು, ಧ್ಯಾನವನ್ನು ಮಾಡ್ತಿದ್ರು. ಅವೆಲ್ಲವೂ ಕೂಡ ಏನದ ಈಗ ಅವೆಲ್ಲ ಮಾಡಿದ್ರೆ ಪುಣ್ಯ ನಮ್ಗೆ ಕಲಿಯುಗದೊಳಗೆ ಕೇವಲ ಒಂದು ಭಗವಂತನ ನಾಮಸ್ಮರಣೆಯಿಂದ ನಮಗೆಲ್ಲ ಸಿಗ್ತದಂಥದ್ದು. ಆದ್ರೆ ಕಲಿಗೇನದ ಭಗವಂತನ ನಾಮಸ್ಮರಣೆ ಕೇಳಿದ್ರೆ ಆಗೋದಿಲ್ಲ ಅಂತವಂಗ. ಎಲ್ಲಿ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ನಡೀತಿರ್ತದೆ ಅಲ್ಲಿ ಕಲಿಗೆ ಪ್ರವೇಶ ಇರುವುದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಜಗನ್ನಾಥದಾಸರೇ ಹರಿಕಥಾಮೃತ ಸಾರದೊಳಗೆ ನಾಮಸ್ಮರಣೆ ಸಂಧಿ ಅಂತ ಇಟ್ಕೊಂಡು ಒಂದು ಪ್ರತ್ಯೇಕ ಸಂಧಿಯನ್ನು ಮಾಡಿ ಭಗವಂತ ನಾಮಸ್ಮರಣೆ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾರ. ಯಾಕಂದ್ರೆ ನಾಮಸ್ಮರಣೆ ಮಾಡಲಿಕ್ಕೆ ಯಾವುದು ವಿಧಿ ನಿಷೇಧಗಳು, ಆಮೇಲೆ ಸಮಯ ಮತ್ತು ಇಂಥ ಸ್ಥಳ ಅಂತ ಯಾವುದು ಅದಕ್ಕೆ ನಿರ್ಬಂಧತೆ ಇಲ್ಲ. ಮಕ್ಕಳಾಡಿಸುವಾಗ ಮಡದಿಯೊಳಗೆ ಕರೆದೆನಲಿವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮೆರೆಯುವಾಗ ಬಿಕ್ಕುವಾಗ ಕಳಿಸುತ್ತಲಿ ದೇವಕ್ಕಿತನೇನ ಸ್ಮರಿಸುತ್ತಿ ಹನರನ್ನು ಸಿಕ್ಕನು ಎಂಬುದು ತರಿಗೆ ಆ ವಾವಲ್ಲಿ ನೋಡಿದರು ಅಂತ ಹೇಳ್ತಾರೆ. ಭಗವಂತ ನಾಮಸ್ಮರಣೆ ನೀವು ಮಕ್ಕಳು ಆಡಿಸೋ ಹೊತ್ನಾಗ ಮಾಡ್ರಿ, ಹೊರಗೆ ಹೋಗೋ ಹೊತ್ನಾಗ ಮಾಡ್ರಿ, ಮನೆಯೊಳಗೆ ಕೆಲಸ ಮಾಡ್ಕೋತ ಮಾಡ್ರಿ, ಬೇಕಾದ ಸಮಯದೊಳಗೂ ಮಾಡ್ರಿ. ಅಂಥವ್ರಿಗೆ ಏನದ ಯಮನ ಬಾಧೆ ಇರುವುದಿಲ್ಲ, ಅವ್ರಿಗೆ ನರಕದ ದರ್ಶನ ಕೂಡ ಆಗುವುದಿಲ್ಲ ಅಂತ ಹೇಳ್ತಾರ. ಮೇಲೆ ಹರಿ ಹರಿ ಎಂಬೆರಡು ಅಕ್ಷರ ನುಡಿದ ಮಾತ್ರದಲ್ಲೇ ದುರಿತ ರಾಶಿಗಳು ಇರದೆ ಪೋಪವು ತೂಲ ರಾಶಿಗಳು ಅನಲ ಪೊಕ್ಕಂತೆ ಅಂತ ಹೇಳ್ತಾರ. ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಪಾಪದ ರಾಶಿ ಹೆಂಗೆ ಸುಡ್ತದಂದ್ರೆ ಒಂದು ಹತ್ತಿ ರಾಶಿಗೆ ಒಂದು ಸಣ್ಣ ಬೆಂಕಿ ಕಿಡಿ ತಾಕಿದ್ರೆ ಹೆಂಗೆ ಇಡೀ ಹತ್ತಿ ರಾಶಿನೇ ಭಸ್ಮ ಆಗ್ತದ.
ಹಂಗೆ ಭಗವಂತ ನಾಮಸ್ಮರಣೆ ಮಾಡೋದ್ರಿಂದ ಅಷ್ಟು ಪಾಪಗಳನ್ನು ನಾಶ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟೊಂದು ಅನೇಕ ದಾಸರು ಕೂಡ ಒಂದೇನದ ಭಗವಂತನ ನಾಮಸ್ಮರಣೆ ಮಹತ್ವವನ್ನು ನಮ್ಗೆ ಸಾಕಷ್ಟು ಪದ್ಯದೊಳಗೂ ತಿಳಿಸ್ಕೊಡ್ತಾರೆ. ಪುರಂದರದಾಸರು ಹೇಳ್ತಾರೆ, ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಅಂತ ಹೇಳ್ತಾರೆ ಅವರು. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ ಅಂತ ಹೇಳ್ತಾರೆ. ಹಿಂಗೆ ಭಗವಂತನ ನಾಮಸ್ಮರಣೆಗೆ ಬಹಳ ಒಂದು ಒತ್ತು ಕೊಟ್ಟು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅನೇಕ ದಾಸರು ಅನೇಕ ಪದ್ಯಗಳನ್ನು ರಚನೆ ಮಾಡ್ತಾರೆ. ಯಾಕಂದ್ರೆ ಕಲಿಯುಗದೊಳಗೆ ಪ್ರಮುಖವಾಗಿದ್ದಂದ್ರೆ ನಾಮ ಸಂಕೀರ್ತನೆ. ಅದಕ್ಕೆ ಇಲ್ಲೇ ಜಗನ್ನಾಥದಾಸರು ಅದನ್ನೇ ಬೇಡ್ಕೋತಾರ ಅವರು. ನಡು ನಡುವೆ ಬರ್ತೀಪ ವಿಘ್ನವ ಕಳೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸನ್ನಿಂದ ಪ್ರತಿ ದಿವಸದಲ್ಲಿ ಮರೆಯೋದಿಲ್ಲ ಅಂತ ಹೇಳ್ತಾರೆ. ನಮಗೆ ಯಾಕಂದ್ರೆ ನಾವು ನಾಮಸ್ಮರಣೆ ಮಾಡ್ಬೇಕಂತೀವಿ, ಅದು ಸಾಕಷ್ಟು ವಿಘ್ನಗಳು ಬರ್ತಿರ್ತಾವ. ನಮಗೆ ಏನಾರು ಅಂತಿರ್ತೀವಿ, ಅದ್ರೊಳಗೆ ಮನಸ್ಸು ಎಲ್ಲೆಲ್ಲೋ ಓಡ್ ಹೋಗ್ತಿರ್ತದ. ಮನಸ್ಸು ಭಾಳ ಚಂಚಲ ಇರ್ತದೆ ನಮ್ಮದು. ಮನಸ್ಸು ಒಂದು ಕಡೆ ನಿಂದಿರುವುದಿಲ್ಲ. ಮತ್ತು ಈಗಿಂದ ಕಾಲದೊಳಗಂತ ಅನೇಕ ನಮಗೂ ಹೊರಗಿನ ಆಕರ್ಷಣೆಗಳು ಭಾಳ ಇರ್ತಾವೆ. ಒಂದು ಮೊಬೈಲ್ ಆಗಲಿ, ಟಿ ವಿ ಆಗಲಿ, ಇಂಥ ಸಾಕಷ್ಟು ಆಕರ್ಷಣೆಗಳು ಏನು ಮಾಡ್ತಾವೆ, ನಮ್ಗೆ ಭಗವಂತ ನಾಮ ಸಂಕೀರ್ತನೆ ಮಾಡ್ಲಿಕ್ಕೆ ನಮ್ಗೆ ವಿಘ್ನಗಳನ್ನು ತರ್ತಾವ. ಅದಕ್ಕೆ ನಮಗೇನದ ಎಲ್ಲ ಇಂಥ ವಿಘ್ನಗಳನ್ನು ದೂರ ಮಾಡು ಅಂತ ಹೇಳ್ತಾರೆ ಅವರು. ಪ್ರತಿ ದಿವಸದಲ್ಲಿ ಅಂತ ಹೇಳ್ತಾರೆ. ಪ್ರತಿ ದಿವಸದೊಳಗೆ ನಮ್ಗೆ ಇಂಥ ವಿಘ್ನಗಳು ಬರ್ತಾವ. ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ನಮ್ಮ ನಾಲಿಗೆಯೊಳಗೆ ನಿಂತು ನೀನು ಸದಾ ಭಗವಂತನ ನಾಮ ಸಂಕೀರ್ತನೆಯನ್ನು ನುಡಿಸು ಅಂತ ತಿಳ್ಕೊಂಡಿಲ್ಲೇ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ಕೋತಾರ. ಯಾಕಂದ್ರೆ ನಮ್ಮ ಸತ್ಕರ್ಮಗಳನ್ನು ಮಾಡಬೇಕಾದ್ರೂ ಕೂಡ ನಮಗೇನದ ಸಾಕಷ್ಟು ವಿಘ್ನಗಳು ಬರ್ತಾವ. ಒಂದು ಧರ್ಮಾಚರಣೆ ಮಾಡಬೇಕು, ಸತ್ಕರ್ಮಗಳನ್ನು ಮಾಡ್ಬೇಕಂದ್ರೆ ನಮ್ಗೆ ಸಾಕಷ್ಟು ವಿಘ್ನಗಳು ಬರ್ತಿರ್ತಾವ. ಅವೆಲ್ಲ ವಿಘ್ನಗಳನ್ನು ಕೂಡ ನೀನು ಪರಿಹಾರ ಮಾಡು, ವಿಘ್ನ ನಾಶಕ ವಿಘ್ನೇಶ್ವರ ಅಂತಿಕೊಂಡಿಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೋತಾರ. ಅಷ್ಟೇ ಅಲ್ಲದೆ ಗಣಪತಿ ಏನದ ಒಂದು ಆಕಾಶ ತತ್ವಕ್ಕೆ ಅವ ಅಭಿಮಾನಿ. ಒಂದು ಆಕಾಶದಲ್ಲಿರುವಂಥ ಒಂದು ತನ್ಮಾತ್ರ ಯಾವುದಂದ್ರೆ ಶಬ್ದ. ಅದು ಶಬ್ದ ನಮ್ಮ ಬಾಯಿಂದ ಬರಬೇಕು. ಭಗವಂತ ನಾಮ ಸಂಕೀರ್ತನೆ ನಮ್ಮ ಬಾಯಿಂದ ನುಡಿಬೇಕಂತಂದ್ರೆ ಅದಕ್ಕೆ ನಮಗೆ ಗಣಪತಿ ಅನುಗ್ರಹ ಬಹಳ ಮಹತ್ವದ. ಅದಕ್ಕಿಲ್ಲೇ ದಾಸರು ಅದನ್ನೇ ಗಣಪತಿಗೆ ಪ್ರಾರ್ಥನೆ ಮಾಡ್ಕೋತಾರೆ. ನಮಗೆ ಪ್ರತಿ ದಿವಸದಲ್ಲಿ ಕೂಡ ಭಗವಂತ ನಾಮ ಸಂಕೀರ್ತನೆ ಮಾಡಲಿಕ್ಕೆ ಏನು ವಿಘ್ನಗಳು ಬರ್ತಾವ ಅವೆಲ್ಲ ವಿಘ್ನಗಳನ್ನು ದೂರ ಮಾಡಿ ಯಾವಾಗಲೂ ಕೂಡ ನಮ್ಮ ನಾಲಿಗೆಯಿಂದ ನಮ್ಮ ಬಾಯಿಂದ ಭಗವಂತ ನಾಮಸ್ಮರಣೆ ಸಂಕೀರ್ತನೆ ನುಡಿದು ನುಡಿಸು ಅಂತ ಹೇಳ್ತಾರೆ ಅವರು. ನುಡಿದು ನುಡಿಸು ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ನಮ್ಮ ದೇಹದೊಳಗೆ ಅನೇಕ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ. ಅವರೆಲ್ಲರೂ ಕೂಡ ಏನದ ನಮ್ಮಿಂದ ಏನದ ಕಾರ್ಯಗಳನ್ನ ತಾವು ಮಾಡಿಸ್ತಾರಂತ. ಅದಕ್ಕೆ ಇಲ್ಲಿ ಗಣಪತಿಗೆ ಕೂಡ ಏನದ ನೀನು ನುಡಿದು ನುಡಿಸನ್ನಿಂದ ಅಂತ ಹೇಳ್ತಾರ ಅವರು. ನೀ ನುಡಿದು ನಮ್ಮ ಕಡೆಯಿಂದ ಭಗವಂತ ನಾಮ ಸಂಕೀರ್ತನ ನುಡಿಸು ಮರೆಯದೆಲೆ ಅಂತ ಹೇಳ್ತಾರ. ಅತ್ಯಂತ ವಿನಮ್ರ ಪೂರ್ವಕವಾಗಿ ಕೇಳ್ಕೊತಾರೆ. ನೀವು ಮರೀಲಾರ್ದ ನಮ್ಗೆ ಈ ರೀತಿ ಒಂದು ಭಗವನ್ ನಾಮ ಸಂಕೀರ್ತನೆನ ನುಡಿದು ನುಡಿಸಿ ನಮಗೆ ಅನುಗ್ರಹ ಮಾಡು ಅಂತ ತಿಳ್ಕೊಂಡಿಲ್ಲೇ ಗಣಪತಿಗೆ ಈ ಒಂದು ನುಡಿಯೊಳಗೆ ಪ್ರಾರ್ಥನೆಯನ್ನು ಮಾಡ್ಕೋತಾರ. ಇನ್ನು ಕೊನೆಯ ನುಡಿ 21ನೇ ನುಡಿಯೊಳಗೆ ಏನು ಹೇಳ್ತಾರ ಅನ್ನೋದನ್ನ ನೋಡೋಣಂತ. ಏಕವಿಂಶತಿ ಪದಗಳೆನಿಸುವ ಕೋಕನದ ನವ ಮಾಲಿಕೆಯ ಮೈನಾಕಿತನಯಾಂತರ್ಗತ ಶ್ರೀಕರ ಜಗನ್ನಾಥ ವಿಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿತ ಕೊಡಲಿ ಸೌಖ್ಯಗಳ ಭಕ್ತರಿಗಾವ ಕಾಲದಲ್ಲಿ. ಇಲ್ಲಿ ಹೇಳ್ತಾರ, ನಾವು ಹಿಂದಿನ ನುಡಿಯೊಳಗೆ ಕೇಳಿದ್ವಿ, ಗಣಪತಿಗೆ 21 ಸಂಖ್ಯೆ ಅಂದ್ರೆ ಬಹಳ ಪ್ರೀತಿ ಅವಂಗ ಅಂತಿಕೊಂಡು ಏಕವಿಂಶತಿ ಅಂದ್ರೆ 21. ಅದಕ್ಕೆ ಜಗನ್ನಾಥದಾಸ್ ಹೇಳ್ತಾರ, ನಾನು ನಿನಗೆ 21 ಏನು ಕೊಡ್ಲಿಕ್ಕತ್ತೀನಿ ಅಂತ ಹೇಳ್ತಾರ ಅವರು. ಏಕವಿಂಶತಿ ಪದಗಳೆನಿಸುವ ಅಂತ ಹೇಳ್ತಾರ ಅವರು. ನಾನು 21 ಪದ್ಯಗಳನ್ನೇ ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾರ ಅವರು. ಅವು ಎಂಥ ಪದ್ಯಗಳಂತಂದ್ರೆ ಕೋಕನದ ನವ ಮಾಲಿಕೆ ಅಂತ ಹೇಳ್ತಾರ ಅವರು. ಗಣಪತಿ ಕೋಕನ ಅಂದ್ರೆ ಕೆಂದಾವರೆ, ಕೆಂಪು ಹೂ. ಅದು ಅಂದ್ರೆ ಗಣಪತಿಗೆ ನಾವು ಸಾಕಷ್ಟು ಕಡೆ ಕೇಳಿದ್ವಿ, ತಂತ್ರಸಾರ ಸಂಗ್ರಹದೊಳಗೆ ತಿಳಿಸ್ಕೊಡ್ತಾರೆ. ಗಣಪತಿಗೆ ಕೆಂಪು ವಸ್ತ್ರ, ಕೆಂಪು ಹೂವ, ಆಮೇಲೆ ಮೈಬಣ್ಣ ಕೆಂಪು ಇರ್ತದಂತ. ಅವನಿಗೆ ಕೆಂಪು ಅಂದ್ರೆ ಬಹಳ ಇಷ್ಟವಾಗಿದ್ದು. ಅದಕ್ಕೆ ಇಲ್ಲಿ ಹೇಳ್ತಾರ, ನಾನು 21 ಪದ್ಯಗಳೆಂಬ ಕೋಕನದ ನಮ್ಮ ಮಾಲಿಕೆ ಪದ್ಯಗಳ ರೂಪದಿಂದ ಆ ಒಂದು ಕೆಂದಾವರೆ ಹೂವಿನ ಒಂದು ಮಾಲೆಯನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಾರ ಅವರು. ಆಮೇಲೆ ಹೆಂಗೆ ಸಮರ್ಪಣೆ ಮಾಡ್ತಾರಂದ್ರೆ, ಈಗ ನಾವು ನೇರವಾಗಿ ಏನದ ದೇವತೆಗಳಿಗೆ ಸಮರ್ಪಣೆ ಮಾಡಬಾರ್ದು. ನಾವು ಯಾವುದೇ ಕರ್ಮ ಸಮರ್ಪಣೆ ಮಾಡಬೇಕಾದ್ರೆ ಅದನ್ನಂದ್ರೆ ಪ್ರಾಣದೇವರ ಮುಖಾಂತರ ಏನದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಾಕಂದ್ರೆ ನಮ್ಮ ಕರ್ಮ ಶುದ್ಧಿಯನ್ನು ಮಾಡಿ ಭಗವಂತನಿಗೆ ತಲುಪಿಸುವವರು ಯಾರಂದ್ರೆ ವಾಯುದೇವರು. ಅದಕ್ಕೆ ನಾವು ಏನೇ ಕರ್ಮಗಳನ್ನು ಮಾಡಿದ್ರು ಕೂಡ ಮತ್ತು ನಮ್ಮೆಲ್ಲ ಕರ್ಮಗಳನ್ನು ನಿತ್ಯದಲ್ಲಿಯೂ ಕೂಡ ಭಗವಂತನಿಗೆ ಅವರು ವಾಯುದೇವರು ತಿಳಿಸ್ತಿರ್ತಾರಂತ. ಅದಕ್ಕೆ ನಾವು ಪ್ರಾಣದೇವರ ಮುಖಾಂತರ ನಾವೇನದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರ,
ಈ ಕೋಕಲ ನವಮಾಲಿಕೆ ಮೈನಾಕಿ ತನೆಯ ಅಂತರ್ಗತ ಅಂತ ಹೇಳ್ತಾರೆ. ಮೈನಾಕಿ ತನೆ ಅಂತಂದ್ರೆ ಪಾರ್ವತಿ ದೇವಿಯ ಒಂದು ಮಗನಾಗಿರ್ತಕ್ಕಂಥ, ಮೈನಾಕಿ ಅಂದ್ರೆ ಪಾರ್ವತಿ, ಪಾರ್ವತಿಯ ತನೆಯನಾಗಿರ್ತಕ್ಕಂಥ ಗಣಪತಿ ಅಂತರ್ಗತ, ಮೈನಾಕಿ ತನೆಯಾಂತರ್ಗತ ಶ್ರೀ ಪ್ರಾಣಪತಿ ಎನಿಪ. ಆಮೇಲೆ ಪ್ರಾಣದೇವರ ಒಡೆಯನಾಗಿರ್ತಕ್ಕಂಥ ಶ್ರೀಕರ ಲಕ್ಷ್ಮೀಪತಿ ಆಗಿರ್ತಕ್ಕಂಥ ಜಗನ್ನಾಥ ವಿಠಲ ಅಂದ್ರ ಅವನ ಅಂತರ್ಗತ, ಲಕ್ಷ್ಮಿ ಅಂತರ್ಗತ ಜಗನ್ನಾಥ ವಿಠಲ ಅಂದ್ರ ಭಗವಂತನಿಗೆ ನಾ ಇದನ್ನ ಸ್ವೀಕಾರ ಮಾಡ್ಲಿ ಅಂತಿಕೊಂಡು ಇಲ್ಲಿ ಸಮರ್ಪಣೆಯನ್ನ ಮಾಡ್ತಾರ. ಇದನ್ನ ಸ್ವೀಕಾರ ಮಾಡಿ ನೀ ನಮಗೆ ಏನು ಕೊಡು ಅಂತ ಕೇಳ್ತಾರ. ಅಂದ್ರ ಸ್ವರ್ಗಾಪವರ್ಗದಿ ತಾ ಕೊಡಲಿ ಸೌಖ್ಯಗಳ ಭಕ್ತರಿಗೆ ಆವ ಕಾಲದಲ್ಲಿ ಅಂತ ಹೇಳ್ತಾರ ಅವರು. ಜಗನ್ನಾಥ ದಾಸರು ತಮ್ಮ ಅಷ್ಟೇ ಬೇಡ್ಕೊಳ್ಳೋದಿಲ್ಲಲೇ, ಭಕ್ತರಿಗೆ ಅಂತ ಕೇಳ್ತಾರ ಅವರು. ಎಲ್ಲ ನಿನ್ನ ನಂಬಿರ್ತಕ್ಕಂಥ ಭಕ್ತರಿಗೆ ನೀ ಏನದ ಸ್ವರ್ಗ ಮತ್ತು ಅಪವರ್ಗ ಅಂದ್ರ, ಅಪವರ್ಗ ಅಂದ್ರ ಮೋಕ್ಷ, ಸ್ವರ್ಗಾದಿ ಸುಖಗಳು ಇವೇನಿದೆ ಅವ್ರವ್ರ ಯೋಗ್ಯತಾನುಸಾರವಾಗಿ ಅವರಿಗೆ ಸ್ವರ್ಗ ಮತ್ತು ಅಪವರ್ಗದಲ್ಲಿ ಅವ್ರಿಗೆ ಮೋಕ್ಷವನ್ನ ಕೊಟ್ಟು ಅವರಿಗೆ ನೀನು ಸೌಖ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡು ಅಂತಿಕೊಂಡಿಲೆ ಜಗನ್ನಾಥದಾಸರು ನಮ್ಮೆಲ್ಲರ ಪರವಾಗಿ ಗಣಪತಿಯಲ್ಲೇ ಈ ರೀತಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೋತಾರ. ಆಮೇಲೆ ಅದಕ್ಕೆ ವಿಶೇಷವಾಗಿ ಈ ಒಂದು ಗಣಪತಿ ಸಂಧಿನ ಪ್ರತ್ಯೇಕವಾಗಿ ಯಾಕೆ ಜಗನ್ನಾಥದಾಸರು ಬರೆದ್ರು ಅಂತಿಕೊಂಡು ನಾವಿಲ್ಲೇ ತಿಳ್ಕೊಬೇಕಂತಂದ್ರ, ಮುಖ್ಯವಾಗಿ ಅಂದ್ರೆ ಗಣಪತಿ ಏನದ ಒಂದು ಗೋಪಾಲದಾಸರ ಒಂದು ಅಂಶದಿಂದ ಕೂಡಿದವರು. ನಾವು ನಿನ್ನೆ ಅದರ ವಿಷಯ ಹೇಳಿನಿ. ಗೋಪಾಲದಾಸರು ಏನದ ಜಗನ್ನಾಥದಾಸರ ಗುರುಗಳು. ಆಮೇಲೆ ಆ ಒಂದು ಗಣಪತಿ ಒಂದು ಅಂಶದಿಂದ ಕೂಡಿರ್ತಕ್ಕಂಥ ಗೋಪಾಲದಾಸರು ಒಂದು ಗುರುಗಳಿಗೊಂದು ಪ್ರೀತ್ಯಾರ್ಥವಾಗಿ ಒಂದು ಗಣಪತಿ ಸಂಧಿ ಅಂತ ಬರ್ದಾರಂತನೂ ಕೂಡ ನಾವು ತಿಳ್ಕೋಬಹುದು. ಮತ್ತು ಇನ್ನೊಂದೇನಂತಂದ್ರ, ನಮಗ ಗಣಪತಿ ಏನದ ವಿದ್ಯಾ ಮತ್ತು ಬುದ್ಧಿಯನ್ನ ಪ್ರದಾಯಕನಾಗ ನಮ್ಮ ಅಂದ್ರೆ ಮುಖ್ಯವಾಗಿ ನಮಗೆ ಏನದ ಒಂದು ಜ್ಞಾನ ಕಾರ್ಯ ನಮ್ಮ ಕಡೆಯಿಂದ ಆಗ್ಬೇಕಾಗಿರ್ತದ. ಒಂದು ಜ್ಞಾನ ನಮಗ ಸಿಗ್ಬೇಕಂತಂದ್ರ ಅದಕ್ಕೇನದ ನಮಗ ಒಂದು ಗಣಪತಿಯ ಒಂದು ಅನುಗ್ರಹ ಬೇಕು. ಆಮೇಲೆ ಇನ್ನೊಂದೇ ತಿಳ್ಕೊಬೇಕಂದ್ರ, ಗಣಪತಿಯನ್ನ ಕೆಲವೊಬ್ರು ಏನ್ ತಿಳ್ಕೊಂಡಿರ್ತಾರ, ಕೆಲವೊಂದು ಸಂಪ್ರದಾಯದವ್ರು ಇದ್ದಾರ ಗಣಪತಿಯೇ ಸರ್ವೋತ್ತಮ ಅಂತ ತಿಳ್ಕೊಂಡು ಗಣಪತಿಯನ್ನ ಆ ರೀತಿ ಒಂದು ಆರಾಧನೆಯನ್ನ ಮಾಡ್ತಿರ್ತಾರ. ಅದಕ್ಕೆ ಈ ಒಂದು ಎಲ್ಲಾ ನುಡಿಗಳೊಳಗೆ ನಮ್ಗೆ ಏನದ, ಗಣಪತಿ ಏನದ ಅವನ ಅಂತರ್ಗತವಾದ ವಿಶ್ವಂಭರ ನಾಮಕ ಭಗವಂತನ ಉಪಾಸನೆಯನ್ನ ಮಾಡ್ತಾನ ಅಂತ ತೋರಿಸ್ತಾ, ಗಣಪತಿ ಅವನು ಭಗವಂತನ ಅವನು ಭಕ್ತ ಅಂತಿಕೊಂಡು ನಮ್ಗೆ ಒಂದು ಚಿತ್ರಣವನ್ನ ಕೊಡ್ತಾರ. ಅದಕ್ಕೆ ಹಿಂಗಾಗಿ ಹರಿಸರ್ವೋತ್ತಮ ಮತ್ತು ವಾಯು ಜೀವೋತ್ತಮ ತತ್ವವನ್ನು ಎಲ್ಲರಿಗೊಂದು ತಿಳಿಸುವ ಸಂಬಂಧ ಗಣಪತಿಯು ಕೂಡ ಒಬ್ಬ ದೇವತೆ ಅಂತಿಕೊಂಡಿಲ್ಲ ಆ ಒಂದು ಚಿತ್ರಣವನ್ನು ನಮ್ಗೆ ತೋರಿಸೋ ಸಂಬಂಧ ಕೂಡ ಏನದ ಜಗನ್ನಾಥದಾಸರು ಈ ಒಂದು ಪ್ರತ್ಯೇಕವಾದ ಸಂಧಿಯನ್ನ ಇಲ್ಲಿ ರಚಿಸಾರ ಅಂತಿಕೊಂಡು ನಾವು ಅದನ್ನು ಕೂಡ ನಾವಿಲ್ಲಿ ತಿಳ್ಕೋಬಹುದು. ಮತ್ತು ಇನ್ನೊಂದಂದ್ರೆ ಗಣಪತಿ ಏನದ ನಮ್ಮ ವಿಶ್ವಂಭರ ನಾಮಕ ಭಗವಂತನ ಒಂದು ಉಪಾಸನೆಯನ್ನ ಮಾಡುವಂತ ಒಂದು ವಿಶ್ವಂಭರ ನಾಮಕ ಭಗವಂತನ ಒಂದು ಉಪಾಸ ಮೂರ್ತಿ ಗಣಪತಿ. ಅಂದ್ರ ವಿಶ್ವಂಭರ ನಾಮಕ ಭಗವಂತ ಎಲ್ಲಿರ್ತಾನಂದ್ರ ನಮ್ಮ ಬಲಗಣ್ಣಿನೊಳಗಿದ್ದು ನಮಗ ಜಾಗೃತ ಅವಸ್ಥೆಯನ್ನು ಉಂಟು ಮಾಡ್ತಾನ. ಅಂದ್ರೆ ಜಾಗೃತ ಅವಸ್ಥೆಯ ಪ್ರೇರಕನಾದ ವಿಶ್ವಂಭರ ನಾಮಕ ಭಗವಂತನ ಗಣಪತಿ ಉಪಾಸನೆಯನ್ನ ಮಾಡೋದ್ರಿಂದ ನಮ್ಮೊಳಗೂ ಕೂಡ ಏನಾದ್ರೆ ಒಂದು ತತ್ವಜ್ಞಾನ ಒಂದು ಜಾಗೃತ ಆಗಲಿ ಅಂತ ತಿಳ್ಕೊಂಡು ಕೂಡ ಜಗನ್ನಾಥದಾಸರು ಈ ರೀತಿ ಒಂದು ಪ್ರತ್ಯೇಕವಾಗಿ ವಿಘ್ನೇಶ್ವರ ಸಂಧಿಯನ್ನ ರಚನೆ ಮಾಡಿ ನಮ್ಗೆ ಕೊಟ್ಟಾರ ಅಂತ ತಿಳ್ಕೋಬಹುದು. ಈ ರೀತಿ ಏನದ ನಾವು ಪ್ರತ್ಯೇಕವಾದ ಒಂದು ದೇವತೆಗಳ ಒಂದು ಉಪಾಸನೆಯನ್ನ ಮಾಡಿದ್ರ ಅವ್ರ ಅಂತರ್ಗತ ಏನದ ಭಗವಂತ ಕೂಡ ಪ್ರೀತಿ ಆಗ್ತಾನಂತ. ಈಗ ದೇವತೆಗಳನ್ನ ನಾವು ಉಪಾಸನೆ ಮಾಡಬಾರ್ದಂತ ಅರ್ಥಲ್ಲ, ಅವ್ರ ಅಂತರ್ಗತ ಭಗವಂತನ ಮೂಲಕ ನಾವು ಆ ದೇವತೆಗಳ ಒಂದು ಉಪಾಸನೆಯನ್ನ ಮಾಡಿದ್ರ ಅದರಿಂದ ಭಗವಂತ ಕೂಡ ಪ್ರೀತಿ ಆಗ್ತಾನೆ. ಒಂದೆಲ್ಲ ಒಂದು ತತ್ವಗಳನ್ನು ಇಟ್ಟುಕೊಂಡು ಜಗನ್ನಾಥದಾಸರು ನಮ್ಗೆ ಈ ಒಂದು ವಿಘ್ನೇಶ್ವರ ಸಂಧಿಯನ್ನು ನಮಗೆ ರಚನೆಯನ್ನ ಮಾಡಿಕೊಟ್ಟಾರ. ಅದಕ್ಕೆ ಇವತ್ತು ಜಗನ್ನಾಥದಾಸರ ಆರಾಧನೆ ಈ ಒಂದು ಸುಸಂದರ್ಭದೊಳಗೆ ಇದನ್ನು ವಿಘ್ನೇಶ್ವರ ಸಂಧಿಯ ಒಂದು ನಾನಿಲ್ಲಿ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಇದನ್ನು ಕೇಳಿರುವಂಥ ಎಲ್ಲ ಶ್ರೋತೃ ವರ್ಗಕ್ಕೂ ಕೂಡ ಏನದ ಗಣಪತಿ ಮತ್ತು ಅವನ ಅಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರ ನಾಮಕ ಭಗವಂತ ಎಲ್ಲರಿಗೂ ಕೂಡ ನಮ್ಗೆ ವಿದ್ಯೆ ಬುದ್ಧಿ ಜ್ಞಾನ ಮತ್ತು ಸತ್ಕರ್ಮಗಳಲ್ಲಿ ವಿಘ್ನಗಳು ಬರದಂತೆ ನಮ್ಗೆ ವಿಘ್ನೇಶ್ವರ ಅನುಗ್ರಹ ಮಾಡಲಿ. ಮತ್ತೆಲ್ಲರಿಗೂ ಕೂಡ ಒಂದು ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ನಮ್ಮ ಲೌಕಿಕ ಜೀವನದಲ್ಲಿರ್ತಕ್ಕಂಥ ಅನೇಕ ತಾಪತ್ರಯಗಳನ್ನು ಕೂಡ ಆ ಕರುಣಾಮಯಿಯಾದ ವಿಘ್ನೇಶ್ವರ ಪರಿಹಾರ ಮಾಡಿ ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಜೀವನವನ್ನು ಕರುಣಿಸ್ಲಿ ಅಂತಿಕೊಂಡಲೆ ಆ ಗಣಪತಿ ಅಂತರ್ಗತ ವಿಶ್ವಂಭರ ನಾಮಕ ಭಗವಂತನಿಗೆ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ವಿಘ್ನೇಶ್ವರ ಸಂಧಿಯನ್ನ ಜಗನ್ನಾಥದಾಸರ ಆರಾಧನೆ ಈ ಒಂದು ಮಧ್ಯಾರಾಧನೆ ಇವತ್ತು
ಈ ಒಂದು ಸಂದರ್ಭದೊಳಗೆ ಈ ಒಂದು ಸಂಧಿಯನ್ನು ನಾನು ಇಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ. ಪತ್ಯಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಘ್ನೇಶ್ವರ ಅಂತರ್ಗತ ವಿಶ್ವಂಭರ ನಾಮಕ ಅಭಿನ್ನ ಬಿಂಬಮೂರ್ತಿ ಅಭಿನ್ನ ಶ್ರೀ ಕೃಷ್ಣಾರ್ಪಣಮಸ್ತು. ನಹಂ ಕರ್ತ ಹರಿಕರ್ತ ನಹಂ ಕರ್ತ ಹರಿಕರ್ತ. ಈ ಹೇಳೋದ್ರೊಳಗೆ ಏನಾದರೂ ಕೂಡ ಒಂದು ಲೋಪದೋಷಗಳಾಗಿದ್ರೆ ಎಲ್ಲರೂ ಕೂಡ ಒಂದು ನನ್ನ ಕ್ಷಮೆ ಮಾಡ್ರಿ ಅಂತ ಕೇಳ್ತಾ ಈ ಒಂದು ಸಂಧೆ ನಾನು ಅಲ್ಲೇ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ.